ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಟನಲ್ ಯೋಜನೆ ಮಾಡುವುದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಟನಲ್ ರಸ್ತೆ ಯೋಜನೆಯಿಂದ ಸಿಲಿಕಾನ್ ಸಿಟಿಯ ಜನರಿಗೂ ಅನುಕೂಲವಿದೆ ಅನ್ನೋದನ್ನ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇಂದು ಭಾರತೀಯ ಕಾಂಕ್ರೀಟ್ ಸಂಸ್ಥೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕಾಂಕ್ರೀಟ್ ನಿರ್ಮಾಣ ಸಾಮಗ್ರಿಗಳು, ಉಪಕರಣಗಳು, ತಂತ್ರಜ್ಞಾನ ಮತ್ತು ವ್ಯವಸ್ಥೆಗಳು ಸುಸ್ಥಿರ ಭಾರತ ಮತ್ತು ಪ್ರಪಂಚಕ್ಕಾಗಿ ಜವಾಬ್ದಾರಿಯುತ ನಿರ್ಮಾಣವನ್ನು ಮುನ್ನಡೆಸುವ ಗುರಿಯೊಂದಿಗೆ ನಿರ್ಮಾಣ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಆ ವೇಗ, ನಾವೀನ್ಯತೆ ಮತ್ತು ಮುಂದಾಲೋಚನೆಯ ಪ್ರಗತಿಯನ್ನು ತಿಳಿಸಿತು. ಬೆಂಗಳೂರು ಕೇಂದ್ರದ ಡೆಮಿನಾರ್ ಸರಣಿಯು ನೈತಿಕ ಎಂಜಿನಿಯರಿಂಗ್ ಅಭ್ಯಾಸಗಳು ಮತ್ತು ಜವಾಬ್ದಾರಿಯುತ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಉತ್ತಮ ಗುಣಮಟ್ಟದ ತಾಂತ್ರಿಕ ವೇದಿಕೆಯಾಗಿ ಮನ್ನಣೆಯನ್ನು ಗಳಿಸಿದೆ. ಕಾಮೆಟ್ನ ಕ್ರಿಯಾತ್ಮಕ ವಿಷಯದ ಅಡಿಯಲ್ಲಿ ಡೆಮಿನಾರ್ 2026 ಸಮಗ್ರತೆ, ಸುಸ್ಥಿರತೆ ಮತ್ತು ಅನುಸರಣೆಯಲ್ಲಿ ನೆಲೆಗೊಂಡಿರುವಂತಹ ನಾವೀನ್ಯತೆಯನ್ನು ಬೆಳೆಸುವ ಮೂಲಕ ಈ ಪರಂಪರೆಯನ್ನ ಮತ್ತಷ್ಟು ಬಲಪಡಿಸುವ ಪ್ರಯತ್ನಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೆ ಡೆಮಿನಾರ್ 2026 ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಸುರಕ್ಷಿತ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುವ ಕಡೆಗೆ ವೃತ್ತಿಪರ ಚಳುವಳಿಯಾಗಿದೆ. ಈ ತಂಡ ನಮ್ಮ ಟನಲ್ ಯೋಜನೆಗೆ ಕೂಡ ಬಿಡ್ ಮಾಡುವುದಕ್ಕೆ ಮುಂದಾಗಿತ್ತು. ಇದಕ್ಕೆ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಹಾಗೆ ಇನ್ನಿತರರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ 1,00,000 ಕೋಟಿ ಇನ್ವೆಸ್ಟ್ಮೆಂಟು ವೇರಿಯಸ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಸ್ಮಾರ್ಟ್ ಸಿಟಿ ವತಿಯಿಂದ ಇರ್ಬೋದು ಅಥವಾ ಬೆಂಗಳೂರು ಸಬರ್ಬನ್ ರೈಲ್ ಇರ್ಬೋದು, ಎಲ್ಲದರಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ಕಾರ್ಯ ಆಗಬೇಕು ಅಂತಂದರೆ ವಿ ನೀಡ್ ಎಕ್ಸ್ಪರ್ಟ್ಸ್ ಸಪೋರ್ಟ್ ಆ್ಯಂಡ್ ಸಜೆಷನ್ಸ್. ಹಾಗಾಗಿ ಇವತ್ತು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಷನ್ ಏನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ, ಇವತ್ತು ಒಂದು ಸೆಮಿನಾರ್ ಮತ್ತು ಡೆಮಿನಾರ್ ಎರಡೂ, ಸೆಮಿನಾರ್ ಅಂದರೆ ಲೆಕ್ಚರ್ ಕೊಡುವಂಥದ್ದು, ಡೆಮಿನಾರ್ ಅಂದರೆ ಇದೆಲ್ಲ ನೋಡ್ತಾ ಇದ್ದಾರೆ, ಸ್ಟಾಲೆಲ್ಲ ಹಾಕಿರೋವಂಥದ್ದು, ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ವತಿಯಿಂದ ನಮ್ಮ ಸಿಟಿಯಲ್ಲಿ ಆಗ್ತಾ ಇರುವಂತಹ ಯೋಜನೆಗಳಿಗೆ ಮೌಲ್ಯಮಾಪನನೂ ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಟನಲ್ ಯೋಜನೆ ಏನು ಮಾಡ್ತಾ ಇದ್ದೀವಿ, 40,000 ಕೋಟಿ ಇನ್ವೆಸ್ಟ್ ಆಗ್ತಾಯಿದೆ. ಅದನ್ನು ನಾವು ಕ್ರಮಬದ್ಧವಾಗಿ, ತಾಂತ್ರಿಕವಾಗಿ ವಿಶ್ಲೇಷಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇದು ಡೆಮಿನಾರ್ ಅಂದರೆ ಡೆಮಾನ್ಸ್ಟ್ರೇಷನ್ ಸೆಮಿನಾರ್ನ ವೆನ್ ಯು ಬ್ರಿಂಗ್ ಇಟ್ ಟು ಇದೆ ಡೆಮಿನಾರ್ ಅಂತ. ಇದು ಮಾಡ್ತಾ ಇರೋದೇನೆಂದರೆ ಲೇಟೆಸ್ಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜೀಸ್ ಏನಿದೆಯೋ ಈಗ ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ. ಹಾಗೂ ಹೊಸ ಮೆಟೀರಿಯಲ್ಸ್ ಬಂದಿದೆ, ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಕಾಂಕ್ರೀಟು ಮತ್ತು ಎಕ್ವಿಪ್ಮೆಂಟ್ಸು, ಟೂಲ್ಸು, ಪ್ಲಾನ್ಸ್ ಎಲ್ಲ ಬಂದಿದೆ. ಇದರಿಂದ ನಾಲೆಜ್ ಡಿಸೆಮಿನೇಷನ್ ಆಗುತ್ತೆ. ನಮ್ಮ ಜನರಲ್ ಸಿಟಿಸನ್ರಿಗೆ ಆದಷ್ಟು ಎಕನಾಮಿಕಲ್ ಮತ್ತು ಸೇಫ್ ಕನ್ಸ್ಟ್ರಕ್ಷನ್, ಫಾಸ್ಟ್ ಕನ್ಸ್ಟ್ರಕ್ಷನ್ಗೆ ಹೆಲ್ಪ್ ಆಗುತ್ತೆ. ನಾಲೆಜ್ ಡಿಸೆಮಿನೇಷನು ಮತ್ತು ಎವ್ರಿ ಸ್ಟ್ರಾಟ್ ಆಫ್ ಸೊಸೈಟಿಗೆ ಇದು ಇಂಪ್ಯಾಕ್ಟ್ ಆಗೋ ಅಂಥದ್ದು. ಬಹಳ ಹೆಲ್ಪ್ ಆಗುತ್ತೆ. ಹೌದು, ಬ್ರ್ಯಾಂಡ್ ಬೆಂಗಳೂರಿಗೆ ಇದು ಎಲ್ಲ ಕ್ಯಾಟಗರಿ ಆಫ್ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಜಸ್ಟ್ ನಾಟ್ ದ ಗೌರ್ಮೆಂಟ್, ದಿ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಕೆಲಸ ಹುಡುಕ್ತಾ ಇರೋರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗೆ ಪ್ರಾಜೆಕ್ಟ್ ಮಾಡೋಕ್ಕೆ, ಅವ್ರ ಫ್ಯೂಚರ್ ರೆಡಿ ಅಂತ ಏನು ಹೇಳ್ತೀವಿ ಅವ್ರಿಗಾಗಕ್ಕೆ, ಮತ್ತು ಸೊಸೈಟಿಗೆ ಈಗ ಸಸ್ಟೈನಬಲ್ ವೇ ಆಫ್ ಲಿವಿಂಗ್, ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಏನಂತೀವೋ ಅದಕ್ಕೆಲ್ಲ ನಾವು ವಿ ವಿಲ್ ಸಪೋರ್ಟ್ ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ನಾಲೆಜ್.